ನಮ್ಮೂರಿನ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇದು ಮೀನ್ ತುಂಬಾ ಜಾಸ್ತಿನೇ ಬಂದಿದೆ ಅಂತ ಅನಿಸ್ತಾ ಇದೆ. ನೋಡಿ ನಮ್ಮೂರಿನ ಫಿಶ್ ಮಾರ್ಕೆಟ್ ಅಲ್ಲಿ ಈ ಏಡಿ ಬದುಕಿರುವಾಗ ನಮ್ ಕೈ ಏನಾದ್ರೂ ಇಶ್ವಾಣ ಅಲಿಯಾಸ್ ಅಂಜಲ್ ಇದ್ರೆ ಕೆಳಗೆ ಪ್ರಾನ್ಸ್ ನ ನಮ್ ಕಡೆಗೆ ಶೆಟ್ಲಿ ಅಂತ ಕರಿತೀವಿ, ಮಂಗಳೂರು ಕಡೆಗೆಲ್ಲ ಎಟ್ಟಿ ಅಂತ ಕರೀತಾರೆ. ಒಂದ್ ಇಶ್ವಾಣ ಮೀನ್ಗೆ 1,500 ದಿಂದ 2,000. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನಮ್ಮ ಮನೆ ಇರೋದು ಕೋಸ್ಟಲ್ ಸೈಡ್ ಆಗಿರೋದ್ರಿಂದ ನಮ್ಮ ಕಡೆಯವರೆಲ್ಲ ಹೆಚ್ಚಾಗಿ ಫಿಶ್ ತಿಂತಾರೆ. ಹಾಗಾಗಿ ನಮ್ಮೂರಿನ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇನ್ನೊಂದೇನೆಂದರೆ ನಮ್ಮೂರಲ್ಲಿ ವಾರಕ್ಕೆ 5 ದಿನ ಮಾಡೋದು ನಾನ್ ವೆಜ್ಜೇ, ಫಿಶ್ಶು ಚಿಕನು. ಮಿಕ್ಕಿದ 2 ದಿನ ವೆಜ್ ಮಾಡ್ತಾರೆ. ಮಿಕ್ಕಿದ ಕಡೆಗೆ ಬೆಂಗಳೂರು ಕಡೆಗೆಲ್ಲ ಉಲ್ಟಾ ವಾರ ಪೂರ್ತಿ ವೆಜ್ಜು, ಮಧ್ಯದಲ್ಲಿ 1-2 ಕಡೆ ನಾನ್ ವೆಜ್ಜು, ಆ ಥರ ಇರುತ್ತೆ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಫಿಶ್ ಮಾರ್ಕೆಟ್ಗೆ ಹೋಗೋಣ. ನೋಡಿ, ಜಸ್ಟ್ ದೋಣಿ ಬಂದಿದೆ. ನನ್ನ ಪ್ರಕಾರ ಬಂಗಡೆ ಮೀನು ಜಾಸ್ತಿ ಬಂದಿರಬೇಕು ಇವತ್ತು. ಈ ಏರಿಯಾ ಏನಿದೆ ಇದು ಫಿಶ್ ಮಾರ್ಕೆಟ್ ಪಕ್ಕದಲ್ಲೇ ಇರೋದು. ಇವತ್ತು ನಾನು ಮಾರ್ಕೆಟಿಗೆ ಬಂದಿದ್ದು ಮೀನು ತುಂಬ ಜಾಸ್ತಿನೇ ಬಂದಿದೆ ಅಂತ ಅನಿಸ್ತಾ ಇದೆ. ಈ ಬೋಟ್ ಏನಿದೆ ಇವರೆಲ್ಲ ಡೈಲಿ ಬೇಸಿಸಲ್ಲಿ ಮೀನು ತರುವಂಥವ್ರು. ಇವ್ರ ಹತ್ರ ಇರೋ ಮೀನೆಲ್ಲ ತುಂಬಾ ಫ್ರೆಶ್ ಆಗಿ ಇರುತ್ತೆ. ಈ ದೊಡ್ಡ ದೊಡ್ಡ ಬೋಟ್ಗಳು ಹೋಗಿರುತ್ತಲ್ಲ ಸಮುದ್ರಕ್ಕೆ, ತುಂಬ ಮೀನು ಸಿಗುತ್ತೆ ಅವರಿಗೆ. ಅವರೆಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಐಸ್ ಬಾಕ್ಸಲ್ಲಿ ಎಲ್ಲ ಮೀನನ್ನ ಹಾಕಿ ಬೆಂಗಳೂರು ಕಡೆಗೆ ಮತ್ತು ಬೇರೆ ಕಡೆಗೆಲ್ಲ ಮಾರಿಬಿಡ್ತಾರೆ. ನಮ್ಮ ಕಡೆಗೆ ಮೀನು ಯಾವಾಗಲೂ ಬರೋದ್ರಿಂದ KG ಲೆಕ್ಕದಲ್ಲಂತೂ ಯಾವಾಗಲೂ ಮಾರಲ್ಲ. ಯಾವಾಗಲೂ ಒಂದು ಪಾಲು ಹಾಕ್ತಾರೆ, ಅಂದರೆ ಒಂದು 7-8 ಅಥವಾ 10-15 ಮೀನು ಹಾಕಿ ಎಷ್ಟು ಅಂತ ಅಮೌಂಟ್ ಹೇಳ್ತಾರೆ. ಬನ್ನಿ ನಿಮಗೆ ಫಿಶ್ ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದೇ ನೋಡಿ ನಮ್ಮೂರಿನ ಫಿಶ್ ಮಾರ್ಕೆಟ್, ಎಲ್ಲರಿಗೂ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಪ್ಪ, ಈ ಕಡೆ ನೋಡಿ ಎಷ್ಟು ದೊಡ್ಡ ಏಡಿ. ಈ ಏಡಿ ಬದುಕಿರುವಾಗ ನಮ್ಮ ಕೈ ಏನಾದರೂ ಸಿಕ್ಬಿಟ್ರೆ ಕಟ್ ಮಾಡೇ ಬಿಸಾಕತ್ತೆ, ಅಷ್ಟು ಸ್ಟ್ರಾಂಗ್ ಇದೆ ಅದು. ಈ ಕಡೆ ಇಶ್ವಾಣ ಅಲಿಯಾಸ್ ಅಂಜಲ್ ಇದ್ರೆ ಕೆಳಗಡೆ ಬಿತ್ಕೊಂಡಿರೋದೆ ಟೆರರ್ ಶಾರ್ಕ್. ಇವತ್ತು ಯಾರ ಮನೇಲಿ ಸಾರಾಗ್ಲಿಕ್ಕಿದೆಯೋ ಏನೋ. ಈ ಕಡೆಗೆ ಇವರು ಏನು ತೊಳಿತಿದ್ದಾರೆ ಅಂದರೆ, ಈ ಸಮುದ್ರದ ಮಧ್ಯ ಕಲ್ಲಿರುತ್ತಲ್ವಾ, ಅದರಲ್ಲಿ ಮುರುಡು ಅಂತ ಒಂದಾಗತ್ತೆ, ಒಂಥರ ಚಿಪ್ಪಿ ಕಲ್ ಥರನೇ ಇರುತ್ತೆ, ಅದನ್ನು ಕೂಡ ತಂದು ಮಾರ್ತಾರೆ. ಇಲ್ಲಿ ಹೊಳೆ ಮೀನು, ಶೆಟ್ಲಿ ಮತ್ತು ಬಂಗಡೆನ ಇಟ್ಕೊಂಡಿದ್ದಾರೆ. ಪ್ರಾನ್ಸ್ನ ನಮ್ಮ ಕಡೆಗೆ ಶೆಟ್ಲಿ ಅಂತ ಕರಿತೀವಿ, ಮಂಗಳೂರು ಕಡೆಗೆಲ್ಲ ಎಟ್ಟಿ ಅಂತ ಕರೀತಾರೆ. ಆಮೇಲೆ ಸ್ಕ್ವಿಡ್ ಇದೆ ನೋಡಿ ಇಲ್ಲಿ, ಅಂದರೆ ಆಕ್ಟೋಪಸ್ ತಮ್ಮ, ಅದನ್ನು ನಾನು ಮನೆಗೆ ತಗೊಂಡು ಹೋಗಿದ್ನಲ್ವ, ಅದನ್ನು ನಾವು ಬೋಂಡಾಸ್ ಅಂತ ಕರಿತೀವಿ. ಇವತ್ತು ತುಂಬಾ ಫಿಶ್ ಬಂದಿದೆ. ನಮ್ಮ ಮಾರ್ಕೆಟಲ್ಲಿ ಇದೇ ಥರ ಡಿವಿಷನ್ ಮಾಡಿಕೊಟ್ಟಿದ್ದಾರೆ, ಆ ಕಡೆಗೆ ಈ ಕಡೆ ಕೂತ್ಕೊಂಡು ಫಿಶ್ನ ಮಾರ್ತಾರೆ. ಇದೇ ನೋಡಿ ಅಂಜಲ್ ಫಿಶ್, ನಮ್ಮ ಕಡೆಗೆ ಇದನ್ನು ಇಶ್ವಾಣ ಅಂತ ಕರಿತೀವಿ. ಹೋಟೆಲ್ಗಳಲ್ಲೆಲ್ಲ ಹೋದರೆ 1 ಪೀಸ್ಗೆ 450 ಇಂದ 550, 600 ವರೆಗೂ ಚಾರ್ಜ್ ಮಾಡ್ತಾರೆ ಈ ಫಿಶ್ಗೆ. ಅದ್ರ ಜೊತೆಗೆ ಟೈಗರ್ ಶೆಟ್ಲಿ ಬೇರೆ ಬಂದ್ಬಿಟ್ಟಿದೆ, ಅಂದರೆ ಟೈಗರ್ ಪ್ರಾನ್ಸ್, ನಾವು ಅದೇ ಥರ ಕರೆಯೋದು, ಯಾಕಂದರೆ ದೊಡ್ಡ ದೊಡ್ಡ ಇರುತ್ತಲ್ಲ ಅದಕ್ಕೆ. ಒಂದು ಇಶ್ವಾಣ ಮೀನಿಗೆ 1,500 ದಿಂದ 2,000, ಈ ದೊಡ್ಡ ಸೈಜಲ್ಲಿದ್ದರೆ 3-4 ಸಾವಿರದವರೆಗೂ ಮಾರ್ತಾರೆ. ಯಾಕಷ್ಟು ಕಾಸ್ಟ್ಲಿ ಅಂದರೆ ಟೇಸ್ಟು ಕೂಡ ಅಷ್ಟೇ ಮಸ್ತಾಗಿರುತ್ತೆ. ಇದು ನೋಡಲಿಕ್ಕೆ ಹೊಳೆ ಮೀನು ಥರ ಕಾಣಿಸ್ತಾ ಇದೆ, ಆದರೆ ಹೊಳೆದ ಸಮುದ್ರದ ನನಗೆ ಗೊತ್ತಿಲ್ಲ ಅಷ್ಟೊಂದು. ಈ ಕಡೆ ನೋಡಿ, ಇದು ಇಶ್ವಾಣಕ್ಕಿಂತನೂ ದೊಡ್ಡದಿದೆ. ಇಶ್ವಾಣದ ಸೈಜ್ಗೆ ಕಾಂಪಿಟೇಷನ್ ಕೊಡೋ ಥರ ಯಾವುದೋ ಒಂದು ದೊಡ್ಡ ಮೀನು ಸಿಕ್ಬಿಟ್ಟಿದೆ. ಇದು ಐಸಲ್ಲಿ ಕವರ್ ಆಗಿದೆ. ಮಡ್ಲೆ ಅಂತ ಒಂದು ಹೊಳೆ ಮೀನು ಬರುತ್ತೆ, ಅದೇ ಥರ ಕಾಣಿಸ್ತಾ ಇದೆ ನೋಡಲಿಕ್ಕೆ. ಈ ಕಡೆ ನೋಡಿದರೆ ಒಂದು ಬುಟ್ಟಿ ಫುಲ್ ಬಂಗಡೆ ಬಂದುಬಿಟ್ಟಿದೆ, ನೋಡಲಿಕ್ಕೆ ಚಕ ಅಂತ ಹೊಳಿತಾ ಇದೆ. ನಮಗೆ 100 ರೂಪಾಯಿಗೆ ಕಡಿಮೆ ಅಂದರೆ 3-4 ಕೊಟ್ಟದ್ದು ಇದೆ, 100 ರೂಪಾಯಿಗೆ 30ರಿಂದ 35 ಕೂಡ ಕೊಟ್ಟಿದ್ದಿದೆ ಸೀಸನ್ನಲ್ಲಿ. ವೈಟ್ ಪಾಂಪ್ಲೆಟ್ ಬಂದಿದೆ, ಅದ್ರ ಜೊತೆಗೆ ನೆಪ್ಪೆ, ಸ್ಕ್ವಿಡ್, ಕ್ರ್ಯಾಬ್, ಬಂಗಡೆ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ಮೀನು ಹೆಸರು ಕರಳ್ಗಿ ಅಂತ. ನೇಮ್ ಡಿಫ್ರೆಂಟ್ ಆಗಿದೆ ಅಲ್ವಾ, ಇದಕ್ಕೆ ಹಾಗೆ ಮುಳ್ಳು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಇರುತ್ತೆ. ಇದೇ ನೋಡಿ ಶಾರ್ಕ್ ಮರಿ. ನಮ್ಮ ಮನೆಯಲ್ಲಿ ಶಾರ್ಕ್ನ ತರಲ್ಲ, ಯಾಕಂದರೆ ನನಗೆ ಇಷ್ಟ ಆಗಲ್ಲ ಅಂತ. ನನಗೆ ಅದರ ಸ್ಮೆಲ್ಲು ಸೇರೋದೇ ಇಲ್ಲ. ಚಿಕ್ಕ ಮೀನೆಲ್ಲ ನಮ್ಮ ಕಡೆಗೆ ಎಲ್ಲರ ಮನೆಯಲ್ಲೂ ಮಾಡ್ಲಿಕ್ಕೆ ಬರುತ್ತೆ. ಚಿಕ್ಕ ಮೀನೆಲ್ಲ ಹೆಚ್ಚಾಗಿ ಯಾರೂ ಮಾಡಿಸ್ಕೊಂಡು ಹೋಗಲ್ಲ. ದೊಡ್ಡ ಮೀನನ್ನ ಇವರೇ ಕಟ್ ಮಾಡಿಕೊಡ್ತಾರೆ. ಮತ್ತು ಇವ್ರ ಹತ್ರ ಕಟ್ ಮಾಡಲಿಕ್ಕೆ ಅಂತ ಶಾರ್ಪ್ ಆಗಿರೋ ಚಾಕು ಇರುತ್ತೆ, ಮನೆಯಲ್ಲೆಲ್ಲ ಇರಲ್ಲ. ಹಾಗಾಗಿ ನಾವು ದೊಡ್ಡ ಮೀನಾದರೆ ಕಿರಿಕಿರಿ ಅಂತ ಇಲ್ಲಿಂದನೇ ಕಟ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀವಿ. ಚಿಕ್ಕ ಮೀನಿದ್ರೆ ಮಾಡಿಕೊಡ್ತಾರೆ, ಎಕ್ಸ್ಟ್ರಾ ಪೇ ಮಾಡಬೇಕು, 50 ರೂಪೀಸ್ ಕೊಟ್ಟರೆ ಮಾಡಿಕೊಡ್ತಾರೆ. ಈ ಕಡೆ ನೋಡಿದರೆ ಕ್ರ್ಯಾಬ್ ಕಾಣಿಸ್ತಾ ಇದೆ, ಅದರ ಪಕ್ಕದಲ್ಲಿ ಬಂಗಡೆ, ಅದರ ಪಕ್ಕದಲ್ಲಿ ಬಳ್ಚು ಅಂದರೆ ಚಿಪ್ಪಿ ಕಲ್ಲು. ನಾವಿಲ್ಲಿ ರಾಶಿ ಮೀನು ನೋಡಿದವ್ರಿಗೆ ಬೆಂಗಳೂರಲ್ಲೆಲ್ಲ ಏನಾದರೂ ಆರ್ಡ್ರ್ ಮಾಡಿದರೆ ತುಂಬಾ ಕಾಸ್ಟ್ಲಿ ಅಂತ ಫೀಲ್ ಆಗ್ತಿತ್ತು. ಆದರೂ ಇಷ್ಟೆಲ್ಲ ಮೀನು ತಿಂದವ್ರಿಗೆ ಮೀನು ಬಿಟ್ಟಿರ್ಲಿಕ್ಕಾಗದೆ ಅದನ್ನು ತೊಗೊಂಡು ತಿಂತಾ ಇದ್ವಿ. ನನಗೆ ಹೊಳೆ ಮೀನು ಇಷ್ಟ ಅಂತ ತೊಗೊಂಡು ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಈಗ.
ಮೀನು ಸಾರು ಮತ್ತು ಮೀನು ಫ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ. ಮೀನು ಸಾರಿಗೆ ಮಸಾಲೆನ ಹಾಕಿದ್ದೀವಿ. ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಕಾಯಿ ತುರಿ ಹಾಕಿ ರುಬ್ಕೋಬೇಕು. ಮಮ್ಮಿ ಫಿಶ್ ಮಾಡಿ ತಂದಿಟ್ಟಿದ್ದಾರೆ. ಮಡ್ಲೆ ಮೀನು ಅಂದರೆ ಹೊಳೆ ಮೀನು ಇದು. ಅದನ್ನು ಇವತ್ತು ತಂದಿದ್ದೀವಿ. ನಾನು ಹೇಳಿದ್ನಲ್ವ ನನಗೆ ಹೊಳೆ ಮೀನು ಅಂದರೆ ಇಷ್ಟ ಅಂತ. ಈ ಕಡೆ ಮಸಾಲೆನೂ ಕೂಡ ರೆಡಿಯಾಗಿದೆ. ಒಳ್ಳೆ ಫ್ಲೇವರ್ ಸಿಗಲಿ ಅಂತ ನಾನು ಕರಿಬೇವಿನ ಸೊಪ್ಪನ್ನ ತಂದು ಹಾಕ್ತಾಯಿದ್ದೀನಿ. ಮೀನು ಸಾರಿಗೆ ಯಾವ ಥರ ಅಂದರೆ ಕೆಲವೊಂದು ಸಾರಿಗೆ ಮಸಾಲೆನ ಕುದಿಸ್ಕೊಂಡು ಲಾಸ್ಟಿಗೆ ಮೀನು ಹಾಕ್ತಾರೆ. ಮೀನು ಫುಲ್ ಮೆತ್ತಗಿದ್ರೆ ಅದು ಬಿಟ್ಕೊಬಿಡತ್ತೆ ಅಂತ ಆ ಥರ ಮಾಡ್ತಾರೆ. ಕೆಲವೊಂದು ಸಲ ನಾವೇನು ಮಾಡ್ತೀವಿ ಅಂದರೆ ಮೀನು ಜೊತೆನೇ ಮಸಾಲೆ ಹಾಕಿ ಕಲಸಿ ಮಡಿಕೆಯಲ್ಲಿ ಒಮ್ಮೆಗೆ ಗ್ಯಾಸ್ ಮೇಲೆ ಎತ್ತಿಟ್ಬಿಡ್ತೀವಿ. ಒಮ್ಮೆ ಎತ್ತಿದ ಮೇಲೆ ಪದೇ ಪದೇ ಹುಟ್ಟಾಕಿ ಅದನ್ನು ತಿರುಗಿಸ್ತಾ ಇರಬಾರ್ದು. ಮಧ್ಯದಲ್ಲಿ 1-2-3 ಸರಿ ಹಾಕಬೇಕು, ತಳ ಹಿಡಿಬಾರ್ದು ಅಂತ ಅಷ್ಟೇ. ತುಂಬ ಸತಿ ತಿರುಗಿಸಿದ್ರೆ ಮೀನೆಲ್ಲ ಚೂರಾಗಿ ಹೋಗಿಬಿಡುತ್ತೆ. ಸಾರು ಇನ್ನೂ ಮಸ್ತಾಗಬೇಕು, ಚೆನ್ನಾಗಾಗಬೇಕು ಅಂತ ಹೇಳಿ ಮೇಲ್ಗಡೆಗೆ ಹಸಿಮೆಣಸನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಮೇಲ್ಗಡೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು. ನನಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಬೇಕಿದ್ದರೆ ಟೊಮೆಟೊ ಇಷ್ಟ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಆಪ್ಷನಲ್. ನನಗಂತೂ ಮಧ್ಯ ಮಧ್ಯ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಸಿಗ್ತಾ ಇದ್ದರೆ ತುಂಬಾ ಇಷ್ಟ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನಾನು. ಹಾಕಿ ಕುದಿ ಬರಿಸ್ಬಿಟ್ರೆ ಸಾರು ರೆಡಿ ಆಗಿಬಿಡತ್ತೆ. ನಮ್ಮನೇಲಿ ಯಾವಾಗಲೂ ಸಾರೊಂದೇ ಮಾಡಲ್ಲ, ಸೈಡಿಗೂ ಕೂಡ ಯಾವಾಗಲೂ ಮಾಡ್ತಾರೆ. ಹಾಗಾಗಿ 2 ಜಾತಿ ಮೀನು ತಂದಿದ್ರು, ಸಾರಿಗೊಂದು, ಫ್ರೈಗೊಂದು. ಇದು ಕೂಡ ಹೊಳೆ ಮೀನೇ. ಇದರ ಹೆಸರು ಕಾಗಳ್ಸಿ ಮೀನು ಅಂತ. ನನಗೆ ಮಾತ್ರ ಹೆವಿ ಇಷ್ಟ ಈ ಮೀನಂದರೆ. ನಾವು ಮೀನು ಫ್ರೈಗೆ ಈ ಮಾರ್ಕೆಟಲ್ಲಿ ಸಿಗುವಂಥ ಫಿಶ್ ಫ್ರೈ ಪೌಡ್ರನ್ನೆಲ್ಲ ಯೂಸ್ ಮಾಡಲ್ಲ. ಹೆಚ್ಚಾಗಿ ಮನೇಲೇ ರುಬ್ಬಿ ಹಾಕ್ತೀವಿ ಮಸಾಲೆನ. ಇನ್ನೊಂದು ದಿನ ನಿಮಗೆ ಡೀಟೇಲ್ ಆಗಿ ಯಾವ ಥರ ಮಸಾಲೆ ಹಾಕೋದು ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಫಿಶ್ ಫ್ರೈ ಚೆನ್ನಾಗಾಗಬೇಕು ಅಂದರೆ ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕು, ಫ್ಲೇವರು ಮಸ್ತಾಗಿ ಬರುತ್ತೆ. ಹಾಗೆ ಇದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮೆಣಸನ್ನ ಆ್ಯಡ್ ಮಾಡಿಕೊಂಡು ಒಂದು 10-15 ನಿಮಿಷ ಕಲಸಿ ಸೈಡಿಗೆ ಇಟ್ಕೋಬೇಕು. ನಂತರ ತಡ ಮಾಡೋದೇ ಇಲ್ಲ, ಬಾಣಲಿ ಎತ್ತಿ ಎಣ್ಣೆ ಹಾಕಿ ಮೀನನ್ನು ಹಾಕಿ ಅದನ್ನು ಫ್ರೈ ಮಾಡೋದೆ. ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ, ಅದು ಮಸ್ತಾಗಿ ಬರುತ್ತೆ. ನಿಮಗೆ ಅಷ್ಟು ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ನೀವು ನಾರ್ಮಲ್ ಮನೇಲಿ ತರ್ತಾರಲ್ಲ ಪಾಮ್ ಆಯಿಲ್, ಅದನ್ನೇ ಹಾಕ್ಕೋಬೋದು. ರವಾನ ಆ್ಯಡ್ ಮಾಡಲಿಲ್ಲ, ಯಾಕಂದರೆ ನಾವು ಮಾಡ್ತಾ ಇರೋದು ತವಾ ಫ್ರೈ ಇವತ್ತು. ಕಾಗಳ್ಸಿ ಮಸಾಲ ಫ್ರೈ ರೆಡಿಯಾಗಿದೆ. ಅನ್ನ ಸಾರು ಬಿಸಿ ಬಿಸಿಯಾಗಿದೆ. ಮಡ್ಲೆ ಸಾರು ಅದರ ಜೊತೆಗೆ ಕಾಗಳ್ಸಿ ಮಸಾಲ ಫ್ರೈನ ತಿಂದ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ. ನಮ್ಮೂರು ಫಿಶ್ ಮಾರ್ಕೆಟ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನೀವು ಕೂಡ ನಮ್ಮೂರಿಗೆ ಬಂದಾಗ ಫಿಶ್ ಮಾರ್ಕೆಟಿಗೆ ಬಂದು ತಾಜಾ ಫಿಶ್ ತೊಗೊಂಡು ಮನೆಗೆ ಹೋಗಿ ಸಾರು ಮಾಡಿಕೊಂಡು ಫ್ರೈ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.